ಬರುವವ ಎಲ್ಲ ಸಂಭವಗಳು ಕಾಣುತ್ತಿದೆ. ಎಷ್ಟೋ ದಿವಸ ಆಯ್ತು ಹೋಗಿ, ಎಷ್ಟೋ ದಿವಸ ಆಯ್ತು ಹೋಗಿ. ನೆಮ್ಮದಿ ಅಲ್ವಾ? ಅವನು ಏನಾರ ಕ್ಲೀನ್ ಮಾಡ್ಕೊಂಡು ಏನಾರ ಮಾಡ್ಕೊಳ್ಳಿ, ಅದು ಒಂಥರ ನೆಮ್ಮದಿ ಇರುತ್ತೆ. ಎಲ್ಲಾರ ಹೊರಗಡೆ ಹೋಗೋದು ಬರೋದು ಅದೇ ಒಳಗಡೆ ಏನು ಮಾಡೋಂಗಿಲ್ಲ. ಊರಿಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಏನು ಮಾಡೋಣ, ಊರಿಗೆ ಏನಕ್ಕೆ ಹೋಗ್ಬೇಕು ಅನಿಸ್ತಾ ಇದೆ ಗೊತ್ತಾ? ನಮ್ಮನೆ ಕರೆ ಹಾಕಿದ್ದೆ, ಸೇಮ್ ಅದ್ರ ಥರದೇ ಹಾಕಿದ್ದೆ. ನಾವು ತುಂಬ ವರ್ಷದಿಂದ ಆರು ವರ್ಷದಿಂದ ನಾವು ಆಸೆಯಿಂದ ಇತ್ತು ಕರೆ ಆಗುತ್ತೆ ಅದ್ರ ಥರದೇ ಆಗುತ್ತೆ, ಅದ್ರ ತಡಿ ಉಳಿಯುತ್ತೆ ಅಂತ ಹೆಣ್ಗಾರ ಹಾಕಿತ್ತು. ಆದರೆ ಅದೇ ಥರದ್ದು ಹಾಕಿರ್ಲಿಲ್ಲ, ಬೇರೆ ಥರ ಹಾಕಿತ್ತು. ಮುಂಚೆ ಕ್ರಾಸ್ ಹಾಕಿತ್ತು ಜರ್ಸಿ, ಈ ಸತಿ ಪ್ಯೂರ್ ಅದೇ ಥರ ಹಾಕಿತ್ತು. ಅವ್ನು 5-10 ಸಾವಿರ ಕೊಟ್ಟು ಕೇಳ್ತಾವ್, ಆಗ್ಬಿಟ್ಟಿರೋ ಕರೆನೇ 5,000 ಅದು 10 ಸಾವಿರಕ್ಕೂ ಕೇಳ್ತವ್ರೆ, ಕೊಡಿ ನಾನು ಸಾಕ್ಯಂತೀವಿ ಅಂತ. ಈಗ ಮುಂದೆ 1 ಲಕ್ಷಕ್ಕೆ ಹೋಗುತ್ತಲ್ಲ ಅದು, 1 ವರ್ಷ ಸಾಕಿದ್ರೆ. 1 ವರ್ಷ ಸಾಕಿದ್ರೆ 1 ಲಕ್ಷಕ್ಕೆ ಹೋಗುತ್ತದೆ. ಹೌದಾ? 1-1.5 ವರ್ಷ ಏನಾರ ಪ್ರೆಗ್ನೆಂಟ್ ಆಯ್ತು ಅಂದರೆ, ಈ ಟೈಮ್ ಪ್ರೆಗ್ನೆಂಟ್ ಆಯ್ತು ಅಂದರೆ ಕರೆಕ್ಟಾಗಿ 1 ಲಕ್ಷಕ್ಕೆ ಹೋಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಮೋಸ್ಟ್ ಹಾಲು ಕೊಡೋದೇ ಅದೇ ಅಲ್ವ ಹೊಸ, ಎಷ್ಟು ಹಾಲು ಕೊಡೋದು ಅದು. ಸ್ಟಾರ್ಟಿಂಗಲ್ಲಿ 15 ಲೀಟ್ರ್ ಕೊಡೋದು ಒಂದು ಟೈಮಿಗೆ, 12-13 ಲೀಟ್ರು. ಹಂಗಾಗಿ ಅದೊಂದು ಆಸೆ ಇತ್ತು ನನಗೆ, ಅದ್ರ ತರ್ತಾರೆ ಹಾಕುತ್ತೆ ಅಂತ. ಲಾಸ್ಟಿಗೆ ವಯಸ್ಸಾದ್ಮೇಲೆ ಹಾಕಿತ್ತು ನೋಡಪ್ಪ, ವಯಸ್ಸಾದ್ಮೇಲೆ ಹಾಕಿದ್ದು ಅದ್ರ ಥರದ. ಯಾಕಂದ್ರೆ ನಮಗೆ ಬರೋಕ್ಕಿಂತ, ನಮ್ಮ ಹತ್ರ ಬರೋಕ್ಕಿಂತ ಮುಂಚೆ ಅದೇ ಥರದ ಹೆಣ್ಗಾರ ಅವ್ರ ಹತ್ರ ಹಾಕಿತ್ತು. ಬಂದಾಗಿಂದ ಸತತವಾಗಿ 5 ಸತಿ ಹೋರಿಕರ ಹಾಕಿತ್ತು. ಇದು 2ನೇ ಸತಿ ಹೆಣ್ಗಾರ ಹಾಕ್ತಿರೋದು ನಮ್ಮ ಹತ್ರ ಬಂದಮೇಲೆ. ಹೋದ ವರ್ಷ ಹೆಣ್ಗಾರ ಹಾಕಿತ್ತು, ಈ ವರ್ಷ ಮತ್ತೆ ಹೆಣ್ಗಾರ ಹಾಕಿತ್ತು ಅದೇ ಥರ. ಅದು ಭಾಳ ಖುಷಿ. ಅದು ನೋಡ್ಬೇಕು ಅನ್ನೋ ಆಸೆಯಿಂದ ಹೋಗ್ಬೇಕು ಅಂತಂತ ಇದ್ದೀನಿ, ಆಗ್ತಾ ಇಲ್ಲ. ನಾಳೆಗೆ ಹೋಗ್ಬೇಕು, ಕೆಲಸ ಮುಗಿದು ಹೋಗ್ಬೇಕು. ಓನರ್ ಏನಾರ ಅಮೌಂಟ್ ಹಾಕಿದ್ರಪ್ಪಾಗಿ ಅದರಲ್ಲೇ ಪೆಟ್ರೋಲ್ ಅಷ್ಟು ತಗೋಬೇಕು. ಏನೇ ಮಾಡಬೇಕು ಅಂದ್ರೂ ದುಡ್ಡು ಎಲ್ಲ ದುಡ್ಡಿಂದಲೇ ಫ್ರೀಯಾಗಿ ಸಿಗೋದು ಒಂದೇ. ಸತ್ಗಿತ್ತು ವಾರ ಹೋಗ್ತಾರೆ ನನ್ನ ಮಕ್ಕಳು. ಹೋಗ್ತಾರೆ, ಬೇಗನೆ ಹೋಗ್ತಾರೆ. ನೋಡಲಿ ಆರ್ಷಡ್ ಹೋಗ್ತಾವನೆ, ಸದ್ಯದ್ರಲ್ಲಿ ಹೋಗ್ತಾನೆ. ನಾನೇನು ಉಳಿಯಲ್ಲ ಅವನೇನು. ಹೋದವರೆಗೂ ನನ್ನ ಮಗಳಲ್ಲಿ ಎಗ್ರಿಷನ್ ಹೋಗ್ತವ್ರೆ. ಕೆಡಲ ಬಂದರೆ ಮನೆ ಇವೇ ಜಾಸ್ತಿ ಬಿಡು. ಗುಜ್ರಿ ಐಟಮು, ಗುಜ್ರಿ, ಕಾರ್ ಶೋರೂಮು, ಕಾರ್ ಶೋರೂಮ್, ಕಾರ್ ಗ್ಯಾರೇಜ್ಗಳು ಜಾಸ್ತಿ. ಶೋರೂಮ್ ಅಲ್ಲ ಕಣ, ಗ್ಯಾರೇಜ್ ಅಲ್ಲ. ಸೆಕೆಂಡ್ ಹ್ಯಾಂಡ್ ಇರೋ ಕಣ ಇವೆಲ್ಲ. ಏನು ಗ್ಯಾರೇಜು? ನಾನು ಅದನ್ನ ಹೇಳಿದ್ದು, ಗ್ಯಾರೇಜ್ ಆಫ್ ಮಾಡ್ದ ಇಲ್ಲ ಹೇಳಿದೆ. ಮಾತಾಡೋದಿದ್ಯಾ? ಏನಿದೆಯಪ್ಪ, ನಾನು ಗಾಡಿ ಆಫ್ ಮಾಡ್ದ ಅಂತ ಕೇಳಿದ್ದೆ. ಗಾಡಿ ಆಫ್ ಮಾಡ್ದ ಅಂತಲ್ಲ, ನಾನು ವಿಡಿಯೋ ಆಫ್ ಮಾಡ್ದ ಅಂತ ಕೇಳಿದ್ದೆ. ಏನಿದೆ ಅದು ಸೀಕ್ರೆಟ್? ನಮ್ಮ ತಾತ ಅಪ್ಪಿರತ್ತ ಅಲ್ಲಿ ಮಾಡೋದ, ಇಲ್ಲೇ ಇದ್ಕೊಂಡು ಮಾಡಿದ್ರೆ ಎಲ್ಲಿರೋದ? ಯಾರು? ನಮ್ಮ ತಾತ ಇಲ್ಲಿಂದ ವಲಸೆ ಹೋಗಿ ಆ ಊರಲ್ಲಿ ಸೆಟ್ಲ್ ಆಗದ. ಇಲ್ಲೇ ಇದ್ದಿದ್ರೆ ಇಲ್ಲಿ ಹಾಸನಿಂದ ಹೋಗಿದ್ದ ನೀವು? ಹಾಸನಿಂದ ಹೋಯ್ತು ಅವಾಗ ನಮ್ಮ ತಾತ ಕಾಲದಲ್ಲಿ. ಅದೇ ಹಮ್ಮಿಕೊಂಡಿಲ್ಲಿ ಇದ್ದಿದ್ರೆ ನೆಮ್ಮದಿಯಾಗಿರ್ಬೋದಾಯ್ತು. ಕೆರೆ ದೊಡ್ಡದಾಗಿ ಮಾಡ್ಯಾರ ಈಗ. ಹೇಳ, ಕೆರೆ ಕ್ಲೀನ್ ಮಾಡಿಸಿ ದೊಡ್ಡದಾಗಿ ಮಾಡ್ಯಾರೆ. ಅಲ್ಲೇ ಏನಪ್ಪ, ರೇವಣಸಿದ್ದೇಶ್ವರ ಮಂದೇವರು ಮತ್ತು ಹಾಸನಮ್ಮ ದೇವಸ್ಥಾನ ಅದೇ ಮಂದೇವರು. ಇಲ್ಲಿಂದ ವಲಸೆ ಹೋದವರು ಆ ಊರಿಗೆ. ಬಸ್ನ ಅದೇ ಸ್ಲೋನೇ ಮಾಡ್ಬೇಕು, ಯಾರು ಬೇಕು ಅಂತ
ಇವಾಗ ಇಲ್ಲಿಂದ ಜಮೀನೆಲ್ಲ ಇದು ಮಾಡ್ಕೊಂಡು ಹೋಗೋದ, ಇಲ್ಲ ಜಮೀನು ಮಾಡ್ಕೊಂಡಿದ್ದೀರಿ. ಇಲ್ಲ ಎಲ್ಲಾರು ಒಂದ್ ಕಡೆ ಮಾಡ್ಕೊಂಡಿದ್ರು. ಆರಿಗೆ ಗೊತ್ತಿತ್ತು ಬಿಟ್ಟಾಗ ಅಲ್ಲಿ ಸೆಟ್ಲ್ ಆಯ್ತು. ಅಲ್ಲೂ ಜಮೀನು ಮಾಡಿದ್ರಲ್ಲ ಮರೆಯ, ಬೇಜಾನ್ ಜಮೀನು ಮಾಡಿದ್ರು ಊರಲ್ಲಿ. ಮಾಡಿದ್ರು ಹಂಗೆ ಮಕ್ಕಳು ಜಾಸ್ತಿ ಆದರು, ಹಂಗೆ ಹಂಚ್ಕೊಂಡ್ರು, ಅಷ್ಟು ಮಾರಿದ್ರು. ನಮ್ಮ ಅಪ್ಪಾಜಾರಪ್ಪ ಅಷ್ಟು ಮಾರ್ತು ಹೆಣ್ಮಕ್ಳು ಮದುವೆಗೆ. ಮದುವೆ ಮಾಡಕ್ಕೆ ಅಂತಾನೆ. ಹಾಂ, ಅವೆಲ್ಲ ಇದ್ದಿದ್ದು ಇವಾಗ. ಏನ್ ರೋಡ, ಏನ್ ಅನ್ಸು ಗಾಡಿ ಹೊಸ್ತೇನಲ್ವಲ್ಲ. ಈರುಳ್ಳಿ ಮುಂಡೆ ಏನು ಫೋನ್ ಮಾಡಾನೆ. ಹಾ. 15.5 ಐತೆ ಈರುಳ್ಳಿ. ಹಾಂ, ಸೈಜು ಸ್ವಲ್ಪ ಚೆನ್ನಾಗೈತೆ, ದಪ್ಪವಾಗಿ. ಬಂದು ನೋಡ್ಬಿಟ್ಟು 15.5 ಇಲ್ಲೊಂದು ಏನೋ ನಾವು ತಂದ್ವಲ್ಲ ಅಲ್ಲಿ ಪಕ್ಕದ ಅಂಗಡಿಲಿ, 100 ರೂಪಾಯಿ 4 kg. ಎಷ್ಟು ರೂಪಾಯಿ ಅದೇ. kg ಬಿದ್ದಂಗೆ ಅದು? 25 ರೂಪಾಯಿ ಕೆಜಿ 25 ರೂಪಾಯಿ kg ಬಿದ್ದಂಗೆ ಅದು ನಮಗೆ. ಇಲ್ಲಿ 15.5. ಎಷ್ಟು ಬರೋದು ನಮಗೆ? 6-7 kg ಬರೋದು. ಇನ್ನೊಂದು 5 ರೂಪಾಯಿ ಹಾಕಿದ್ರೆ ಚಿಕ್ಕ ಕಡೆ ಆದರೆ 7 kg ಸಿಗೋದು. ಚಿಕ್ಕ ಏನಿಲ್ಲ. ಅಲ್ಲ ನಮಗೆ ಮನೆ ತಂತೀವಿ ಅಂದ್ರೆ ಮನೆಗೇನು ದೊಡ್ಡ ಸೈಜ್ ಏನು ಅವಶ್ಯಕತೆ ಇಲ್ಲ. 7 kg ಸಿಗೋದು. ಪ್ರಾಫಿಟ್ ಇದೆ.